ಇಲ್ಲಿ ಸುಮಾರು ನಾವು ಚಿಕ್ಕ ಹುಡುಗರಿಂದ ಸುಮಾರು ವರ್ಷಗಳಿಂದ ನಮಗೆ ರೋಡ್ ಇರಲಿಲ್ಲ. ಮಳೆಗಾಲ ಬಂದರೆ ಓಡಾಡೋಕ್ಕಂದ್ರೆ ತುಂಬ ಎಲ್ಲ ಜನನು ನಮ್ಮ ಮನೆಗಳ ಹತ್ರ ಬರೋಕ್ಕೆ ಕಷ್ಟ ಬೀಳ್ತಾಯಿದ್ರು. ಓಡಾಡುವಾಗ ರೊಚ್ಚು ಮಳೆ ತುಂಬ ಅಧ್ವಾನ ಇತ್ತು. ನಮ್ಮ ಪ್ರದೀಪ್ ಈಶ್ವರ್ ಅವರು MLA ಆದಮೇಲೆ ತುಂಬ ನೋಡಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ನಮ್ಗೆ ರೋಡ್ ಅನುಕೂಲ ಮಾಡಿಕೊಟ್ಟು ಹೇಳ್ದಂಗೆ ಹೇಳಿದ್ದು 1-2 ತಿಂಗಳಲ್ಲಿ ನಮಗೆ ರೋಡೆಲ್ಲ ಅರೇಂಜ್ ಮಾಡಿ ಇವಾಗ ಓಡಾಡೋಕ್ಕೂ ಚೆನ್ನಾಗಿದೆ. 4 ಜನ ಮನೆ ಹತ್ರ ಬಂದು ಹೋಗೋಕ್ಕೂ ಚೆನ್ನಾಗಿದೆ. ತುಂಬ ಮಳೆಗಾಲದಲ್ಲಂತೂ ಓಡಾಡೋಕ್ಕೆ ತುಂಬ ಅಧ್ವಾನ ಆಗ್ತಾಯಿತ್ತು. ನಮ್ಮ MLA ಇಂದ ತುಂಬ ಅನುಕೂಲ ಆಗಿದೆ ಸರ್. ಹಾಗೆ ಅವರು ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಈ ಕಾಲುವೆ ಮೇಲೆ ತುಂಬ ಸಾಹಸ ಮಾಡಿ ಕಾಂಟ್ರಾಕ್ಟರ್ ಕೈಯಲ್ಲಿ ನಮ್ಗೆ ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಸುಮಾರು ವರ್ಷಗಳಿಂದ ರೋಡೇ ಇರಲಿಲ್ಲ ಇಲ್ಲಿ, ಅಂಥದ್ದು ರೋಡ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ಮೊಹಮ್ಮದ್ ಗೌಸ್ಪೇನ್ ಅಂತ. ನಾನು ಇಲ್ಲಿನ ನಿವಾಸಿ. ನಾವು ಸುಮಾರು ಒಂದು 50 ವರ್ಷದಿಂದ ನಾವು ಸುತ್ತಾಡಿಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಾಲುವೆಗಳು ದಾಟ್ಕೊಂಡು ಬರಬೇಕಾಗಿತ್ತು. ಇದರಿಂದ ನಮ್ಮ MLA ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ನಾವು ಅವರಿಗೆ ಈ ವಿಷಯವನ್ನು ತಿಳಿಸಿದ್ವಿ. ನಮಗೆ ಈ ಥರ ದಾರಿ ಇಲ್ಲ, ಓಡಾಡೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ, ವೆಹಿಕಲ್ಗಳು ಬರೋದಕ್ಕಾಗೋದಿಲ್ಲ. ನಮ್ಮ ಜಮೀನಿನ ಪಕ್ಕದಲ್ಲಿ ಮಧ್ಯದಲ್ಲಿ ಕಾಲುವೆ ಇದೆ. ಆ ಕಡೆ ಶೇಖರ್ ಅವರು ಜಮೀನಿತ್ತು, ಈ ಕಡೆ ನಾಗಭೂಷಣ ಅವರ ಜಮೀನಿತ್ತು. ಆ ಟೆಂಟ್ ಹಿಂದೆ ನಮ್ಮ ಜಮೀನಿತ್ತು, ಆ ಕಡೆ ಪ್ರಸಾದ್ ಅವ್ರ ಜಮೀನಿತ್ತು, ಈ ಕಡೆ ನಮ್ಮ ಜಮೀನಿತ್ತು. ಆದ ಕಾರಣದಿಂದ ನಾವು ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ತಕ್ಷಣ ನಮ್ಮ ಕಡೆಗೆ ಹೋಗ್ಬಿಟ್ಟು ಅವರು ಎಲ್ಲ ಕೆಲಸಗಳು ಮಾಡೋದಕ್ಕೆ ಹೃತ್ಪೂರ್ವಕವಾಗಿ ಅವರು ಒಪ್ಕೊಂಡ್ರು. ಅದರಿಂದ ಆ ಕೆಲಸ ತಕ್ಷಣ ತ್ವರಿತವಾಗಿ ನಡೀತು. ಅದು ಕೆಲವರು ವರ್ಷಾನುಗಟ್ಟಲೆ ಕೆಲಸ ಮಾಡೋದಕ್ಕೆ ವ್ಯವಹಾರ ತಗೊತಾರೆ. ಆದರೆ ಈ ಥರ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಲೇಟ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಈ ನಮ್ಮ ಸ್ಥಿತಿಗತಿಗಳು ಅವರು ತುಂಬ ಜಾಗರೂಕವಾಗಿ ನೋಡಿದ್ರು, ಕಣ್ಣಾರೆ ಕಂಡಾದಮೇಲೆ ಅವರು ನಮಗೆ ಇವರಿಗೆ ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಮಾಡೋದ್ರಿಂದ 10,000 ಮನೆಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿಬಿಟ್ಟು ಅವರು ನಮ್ಮ ಕೆಲಸಗಳು ಆದಷ್ಟು ಜಾಗೃತಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾತು ಕೊಟ್ಟಾದ್ಮೇಲೆ ತಕ್ಷಣ ಅವರು ಕೆಲಸ ಮಾಡಿದ್ರು.